ಎಲ್ಲರೂ ಕೂಡ ತಮ್ಮ ಮಗು ಚೆನ್ನಾಗಿ ಓದಬೇಕು ಅಂತಲೇ ಆಸೆ ಇರುತ್ತೆ. ಅದಕ್ಕಾಗಿ ಪ್ರತಿಯೊಬ್ಬರು ಪ್ರೈವೇಟ್ ಸ್ಕೂಲ್ನ ನೋಡ್ತಾ ಇರ್ತಾರೆ. ಪ್ರೈವೇಟ್ ಸ್ಕೂಲ್ನಲ್ಲಿ ಓದಿಸ್ಬೇಕು, ನಾವು ಚೆನ್ನಾಗಿರುತ್ತೆ ಎಜುಕೇಷನ್ ಅಂತ. ಹಾಗೇನೇ ಗೌರ್ಮೆಂಟ್ ಸ್ಕೂಲು ಹಾಗೇನಿರಲ್ಲ ಅಂತ ನಾನು ಅನಿಸಿಕೆ. ನಾನು ಕೂಡ ಗೌರ್ಮೆಂಟ್ ಸ್ಕೂಲ್ನಲ್ಲೇ ಕಲಿತು ಬಂದವನು. ಆದರೂ ಕೂಡ ಈಗಿನ ಒಂದು ಮೈಂಡ್ಸೆಟ್ ನೋಡಿದರೆ ಪ್ರೈವೇಟ್ ಸ್ಕೂಲ್ನತ್ತ ತುಂಬಾ ಓಲ್ತಾ ಇದೆ ಅಂತಲೇ ಹೇಳ್ಬೋದು. ಆದರೆ ಲಕ್ಷ ಫೀಸ್ ಕೊಟ್ಟು ಓದಿಸ್ಲಿಕ್ಕೆ ಆಗಲ್ಲ. ಅದಕ್ಕೆ ಜನರು ಹಿಂದೇಟು ಕೂಡ ಹಾಕ್ತಾ ಇರ್ತಾರೆ. ಅದಕ್ಕೋಸ್ಕರ ಸರ್ಕಾರದವರು ಪ್ರೈವೇಟ್ ಸ್ಕೂಲ್ನಲ್ಲಿ ಉಚಿತವಾಗಿ ಶಿಕ್ಷಣವನ್ನು ಪಡೆಯಲಿಕ್ಕೆ ಒಂದು ಅವಕಾಶನ ಮಾಡಿಕೊಡುತ್ತೆ. ಅದು RTE ಅಂದರೆ ರೈಟ್ ಟು ಎಜುಕೇಷನ್ ಮುಖಾಂತರ ಪಡೆಯಬಹುದಾಗಿದೆ. ಇದರ ಒಂದು ಅರ್ಜಿಯನ್ನು ಬಿಟ್ಟಿರ್ತಾರೆ. ಈ ಅರ್ಜಿಯನ್ನು ಸಂಪೂರ್ಣವಾದಂಥ ಮಾಹಿತಿ ಹಾಗೂ ಈ ವಿಡಿಯೋದಲ್ಲಿ ನಿಮ್ಮ ಕಂಪ್ಲೀಟ್ ಆದಂಥ ಡೌಟ್ಸ್ಗಳನ್ನು ಕೂಡ ನಾನು ಕ್ಲಿಯರ್ ಮಾಡಿ ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ನಾನು ಸಂಪತ್, ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನಲ್. ಹೊಸಬ್ರು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಸಂಪತ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಅದೇ ರೀತಿಯಿಂದ ಯಾರೆಲ್ಲ ನನ್ನ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾಕಂದರೆ ಇದು ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಮಾಹಿತಿ. ನೀವು ಕೂಡ ಇದನ್ನು ಅಟ್ಲೀಸ್ಟ್ ನೀವು ಫ್ರೀ ಇದ್ದಾಗ ನೋಡಿ. ಅಟ್ಲೀಸ್ಟ್ ಒಂದು ಡೇಟ್ಸ್ನ, ಕೆಲವೊಂದಿಷ್ಟು ಡೇಟ್ಸ್ನ ಹೇಳ್ತೇನೆ, ಕೆಲವೊಂದಿಷ್ಟು ವೆಬ್ಸೈಟ್ನ ಹೇಳ್ತೇನೆ, ಅದನ್ನು ನೋಟ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರತಕ್ಕಂಥ ಮಾಹಿತಿಗಳನ್ನೇ ಕೆಲವೊಂದಿಷ್ಟು ನಾನು ಕುಲಂಕುಷವಾಗಿ ಕ್ಲಿಯರ್ ಆಗಿ ಇವತ್ತು ಹೇಳ್ತಾ ಇದ್ದೇನೆ. ರಾಜ್ಯದಲ್ಲಿರ್ತಕ್ಕಂಥ ಅನುದಾನಿತ ಮತ್ತು ಅನುದಾನಿತ ರಹಿತವಾದಂಥ ಖಾಸಗಿ ಶಾಲೆಗಳಿಗೆ ಲಭ್ಯ ಇರತಕ್ಕಂಥ RTE ರೈಟ್ ಟು ಎಜುಕೇಷನ್ ಪ್ರಕಾರ ಸೀಟ್ಗಳನ್ನು ಪ್ರವೇಶ ಶಾಲಾ ಶಿಕ್ಷಣ ಇಲಾಖೆಯಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. RTE ಅಂದರೆ ರೈಟ್ ಟು ಎಜುಕೇಷನ್ ಆರ್ಥಿಕವಾಗಿ ಹಿಂದುಳಿದ ಬಡ ಮಕ್ಕಳ ಉಚಿತ ಶಿಕ್ಷಣ ಒದಗಿಸುವಂತಹ ಸರ್ಕಾರದ ಒಂದು ಅತ್ಯುನ್ನತವಾದಂಥ ಒಂದು ವಿಚಾರವಾಗಿದ್ದು, ಇದರ ಒಂದು ಆರ್ಥಿಕವಾಗಿ ಹಿಂದುಳಿದಕ್ಕಂಥ ಮಕ್ಕಳ ಅತ್ಯುನ್ನತ ಖಾಸಗಿ ಶಾಲೆಗೆ ಉಚಿತ ಒಂದು ಶಿಕ್ಷಣವನ್ನು ಪಡೆದುಕೊಳ್ಳಬಹುದು. ಪಾಲಕರಿಗೆ ಯಾವುದೇ ದಂತಹ ಶುಲ್ಕ ಮಾರಕವಿಲ್ಲದಂತೆ ಅತ್ಯುತ್ತಮವಾದಂಥ ಗುಣಮಟ್ಟದ ಒಂದು ಶಿಕ್ಷಣವನ್ನು RTE ರೈಟ್ ಟು ಎಜುಕೇಷನ್ ಆರ್ಥಿಕವಾಗಿ ಹಿಂದುಳಿದಂಥ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಒದಗಿಸುವ ಸರ್ಕಾರವಾಗಿದೆ. ಇದರಿಂದ ಆರ್ಥಿಕವಾಗಿ ಹಿಂದುಳಿತಕ್ಕಂತಹ ಮಕ್ಕಳಿಗೆ ಅತ್ಯುನ್ನತ ಖಾಸಗಿ ಶಾಲೆಗಳಿಗೆ ಉಚಿತ ಶಿಕ್ಷಣವನ್ನು ಪಡೆದುಕೊಳ್ಳಬಹುದು. ಪಾಲಕರಿಗೆ ಯಾವುದೇ ರೀತಿಯಿಂದ ಶುಲ್ಕ ಅಥವಾ ಟೆನ್ಷನ್ ಇಲ್ಲದಂತಹ ಉತ್ತಮವಾದಂಥ ಗುಣಮಟ್ಟದಂಥ ಶಿಕ್ಷಣವನ್ನು ನೀಡಲಿಕ್ಕೆ ಅನುಕೂಲವಾಗಿದೆ. ಈ ಒಂದು ಏನು RTE ಪ್ರಾರಂಭವಾದುದು ಕರ್ನಾಟಕ ಸರ್ಕಾರದಂತಲ್ಲ, ಭಾರತ ಸರ್ಕಾರದಿಂದ 2009ರಲ್ಲಿ ಜಾರಿಗೆ ತಂದಂಥ ಶಿಕ್ಷಣ ಹಕ್ಕು ಕಾಯ್ದೆ RTI 2009ರ ಪ್ರಕಾರ 14 ವರ್ಷದ ಒಳಗಿನಿರತಕ್ಕಂಥ ಒಂದು ಗುಣಮಟ್ಟದ ಉಚಿತ ಶಿಕ್ಷಣ ಒದಗಿಸುವ ಸರ್ಕಾರದ ಒಂದು ಮಹತ್ವವಾದ ಹೆಜ್ಜೆಯಾಗಿದ್ದು, ಈ ಒಂದು ಅಡಿಯಲ್ಲಿ ಅನುದಾನಿತ ಮತ್ತು ಅನುದಾನ ರಹಿತ ಖಾಸಗಿ ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ 25% ಸೀಟ್ಗಳನ್ನು ಈ ಒಂದು RTE ಮುಖಾಂತರ ನಿಮಗೆ ಮೀಸಲು ಇಡಲಾಗಿದೆ. ಈ ಒಂದು RTE ಮುಖಾಂತರ ಅವಕಾಶನ ಪಡೀಲಿಕ್ಕೆ ಯಾರು ಅರ್ಹರಾಗಿರ್ತಾರೆ ಅಂತಂದರೆ, ನೀವು ಹೇಳ್ತಾ ಹೋಗ್ತೀನಿ, ಸ್ವಲ್ಪ ನೋಟ್ ಮಾಡ್ಕೊತಾ ಹೋಗಿ. ಅರ್ಜಿದಾರರು ಮಕ್ಕಳು ಮತ್ತು ಪೋಷಕರು ಕರ್ನಾಟಕದ ಖಾಯಂ ನಿವಾಸಿಯಾಗಿರಬೇಕು. ವಿದ್ಯಾರ್ಥಿಗಳ ವಯಸ್ಸು ನರ್ಸರಿ ಹಂತದ 3ರಿಂದ 5 ವರ್ಷ ಆಗಿರಬೇಕು ಮತ್ತು 1ನೇ ತರಗತಿಗೆ 5ರಿಂದ 7 ವರ್ಷ ನಡುವಿರಬೇಕು. ಪೋಷಕರು ವಾರ್ಷಿಕವಾಗಿ 2 ಲಕ್ಷಕ್ಕಿಂತ ಕಡಿಮೆ ಅವರ ಒಂದು ಆದಾಯ ಇರಬೇಕು. BPL ಕಾರ್ಡ್ ಹೊಂದಿದ ಕುಟುಂಬಗಳಿಗೆ ಮಾತ್ರ ಈ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಪೋಷಕರು ತಮ್ಮ ಮಕ್ಕಳ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬೇಕಾದಂಥ ಅಗತ್ಯ ದಾಖಲಾತಿಗಳು ಯಾವ್ಯಾವ ಅಂತ ಹೇಳ್ತೀನಿ, ಪ್ಲೀಸ್ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಪ್ರತಿ ಆಗಿರ್ಬೋದು, ವಿದ್ಯಾರ್ಥಿಗಳ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಏನು ಹೇಳ್ತೀನಿ ನಿವಾಸಿ ದೃಢೀಕರಣ ಪ್ರಮಾಣ ಪತ್ರ ಬೇಕಾಗುತ್ತೆ, BPL ರೇಷನ್ ಕಾರ್ಡ್ ಬೇಕಾಗುತ್ತೆ. ಇವೆಲ್ಲ ಪ್ರತಿಗಳನ್ನು ನೀವು ತೆಗೆದುಕೊಂಡು ಹೋಗಿ ನೀವು ಸೈಬರ್ ಸೆಂಟರ್ಗಾಗಿರ್ಬೋದು ಅಥವಾ ಕರ್ನಾಟಕ 1 ಆಗಿರ್ಬೋದು ಅಥವಾ ಗ್ರಾಮ 1 ಆಗಿರ್ಬೋದು ಅಥವಾ ಸೈಬರ್ ಕೆಫೆದಲ್ಲಿ ಆಗಿರ್ಬೋದು, ನೀವು ಅಲ್ಲಿ ಅಧಿಕೃತ ಒಂದು ವೆಬ್ಸೈಟನ್ನು ಕೂಡ ಹೇಳ್ತೀನಿ, ಅಲ್ಲಿ ಹೋಗಿ ಅವರು ಎಲ್ಲ ಅರ್ಜಿಯನ್ನು ಹಾಕ್ತಾರೆ. ನೀವೇನಾದರೂ ನಿಮ್ಮ ಮನೆಯಲ್ಲಿ ಏನಾದರೂ ಹಾಕ್ತಾಯಿದ್ರೆ, ನನಗೆ ತಿಳಿದಂಥ ಮಾಹಿತಿ ಪ್ರಕಾರ ನಾನೇನು ಓದಿದ್ದೀನಿ ಅಥವಾ ಏನು ತಿಳ್ಕೊಂಡಿದ್ದೀನಿ ಅದನ್ನು ನಿಮಗೆ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಎಲ್ಲಾದರೂ ನೋಟ್ ಮಾಡಿ ಇಟ್ಕೊಳಿದ್ರೆ ನಿಮಗೂ ಕೂಡ ನೆನಪಲ್ಲಿ ಇರುತ್ತೆ ಅಂತ ನನ್ನ ಅನಿಸಿಕೆ.
ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ವಿಧಾನ ಹೇಗಿರುತ್ತೆ ಅಂತಂದರೆ ಇಲಾಖೆಯ ಅಧಿಕೃತ ವೆಬ್ಸೈಟ್ ಆದಂಥ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ, ಈಗೂ ಕೂಡ ನಿಮ್ಮ ಲೈನ್ದಲ್ಲಿ ಕೂಡ ಬರುತ್ತೆ. ಆ ಒಂದು schooleducation.karnataka.gov.in ಮೂಲಕ ಪೋಷಕರು ತಮ್ಮ ಮಕ್ಕಳ ಒಂದು RTIಗಳಿಗೆ ನೋಂದಾಯಿಸಿಕೊಳ್ಬೋದು. ಮೊದಲಿಗೆ ಅಧಿಕೃತ ಜಾಲತಾಣಗಳಿಗೆ ಏನು ವೆಬ್ಸೈಟ್ ಇರುತ್ತೆ ಅದಕ್ಕೆ ಭೇಟಿ ನೀಡಿ. ಅಂದರೆ ಪೇಜಿಗೆ ನೀವು ಎಂಟ್ರೆನ್ಸ್ ಕೊಡಿ, ಮುಖಪುಟ ಏನು ಹೇಳ್ತೀವಿ ಒಂದು ಫ್ರೇಮ್ದಲ್ಲಿ ಲಭ್ಯ ಇರತಕ್ಕಂಥ RTI ಪ್ರವೇಶ ಅರ್ಜಿ ಲಿಂಕ್ ಅಂತ ಕಾಣುತ್ತೆ. ಆ ಅರ್ಜಿ ಲಿಂಕಲ್ಲಿ ನೀವು ವಿದ್ಯಾರ್ಥಿಗಳ ವಿವರಗಳನ್ನು ತುಂಬಿ ಮತ್ತು ಅಗತ್ಯ ದಾಖಲಾತಿಗಳನ್ನು ನಾನೇನು ಆಲ್ರೆಡಿ ನಿಮಗೆ ಹೇಳಿದ್ದೇನೆ ಅವೆಲ್ಲವನ್ನು ನೀವು ಜೆರಾಕ್ಸ್ ಮಾಡಿ ಅಥವಾ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಅರ್ಜಿಯನ್ನು ಸಲ್ಲಿಸಿ ಪರಿಶೀಲಿಸಿ ನಂತರ ಸಬ್ಮಿಟ್ ಬಟನ್ಗೆ ನೀವು ಕ್ಲಿಕ್ ಮಾಡಬೇಕು. ಮರ್ಯಾದೆ ಅರ್ಜಿಯನ್ನು ಸಲ್ಲಿಸಿದ ನಂತರ ಸ್ವೀಕೃತಿ ಪ್ರತಿಯನ್ನು ಡೌನ್ಲೋಡ್ ಮಾಡಿ ಇಟ್ಟುಕೊಳ್ಳಿ. ನಿಮ್ಮ ಮುಂದಿನ ಒಂದು ರೆಫರೆನ್ಸ್ಗೋಸ್ಕರ ಮುಂದಿನ ಒಂದು ನಿಮ್ಮ ಶಾಲಾ ದಾಖಲಾತಿಗಳ ಸಮಯದಲ್ಲಿ ಬೇಕಾಗುತ್ತೆ. ಈ ಒಂದು RTI ಅರ್ಜಿಯ ನಂತರ ಆಯ್ಕೆ ವಿಧಾನ ಹೇಗಿರುತ್ತೆ ಅಂತಂದರೆ ನಿಮಗೂ ಸ್ವಲ್ಪ ಅದರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಫಿಕೇಷನ್ನ ಕೊಡ್ತೇನೆ. ಅರ್ಜಿ ಸಲ್ಲಿಸಿದ ನಂತರ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಅರ್ಜಿಗಳನ್ನು ಯಾವಾಗ ಬಂದಿದ್ದ ಅರ್ಜಿಗಳನ್ನು ಅವರು ಪರಿಶೀಲಿಸಿದ ನಂತರ ಅರ್ಜಿಯ ವಿದ್ಯಾರ್ಥಿಗಳ ಪಟ್ಟಿಯನ್ನು ಜಾಲತಾಣಗಳಿಗೆ ವೆಬ್ಸೈಟ್ದಲ್ಲಿ ಪ್ರಕಟಣೆಯನ್ನು ಮಾಡ್ತಾರೆ. ಈ ಪ್ರಕಟಣೆ ಆದಂಥ ಪಟ್ಟಿಯಲ್ಲಿ ಆಯ್ಕೆಯಾದಂಥ ಮಕ್ಕಳಿಗೆ ಲಾಟ್ರಿ ವ್ಯವಸ್ಥೆ ಮೂಲಕ ಲಾಟ್ರಿ ಸಿಸ್ಟಮ್ ಏನಂತೋ ಲಾಟ್ರಿ ವ್ಯವಸ್ಥೆ ಆಗಿರ್ಬೋದು ಅಥವಾ ಅದನ್ನು ಲಾಟ್ರಿ ಸಿಸ್ಟಮ್ ಅಂತ ಕರೀತಾರೆ ಮೂಲಕ ಪ್ರವೇಶವನ್ನು ಅರ್ಜಿಯನ್ನು ಮಾಡಿಕೊಡಲಾಗುತ್ತೆ. ಲಾಟ್ರಿಯಲ್ಲಿ ಈ ವ್ಯವಸ್ಥೆಯಲ್ಲಿ ಆಯ್ಕೆಯಾದಂಥ ಮಕ್ಕಳನ್ನು ಪೋಷಕರು ನಿರ್ದಿಷ್ಟ ದಿನಾಂಕ ಅಂತಂದರೆ ಕೊಟ್ಟಿರ್ತಕ್ಕಂಥ ಅವ್ರೇನು ಡೇಟ್ ಕೊಡ್ತಾರೆ ಆ ಡೇಟಕ್ಕೆ ನೀವು ಹೋಗಿ ಆಯಾ ಶಾಲೆಗಳಲ್ಲಿ ಮಕ್ಕಳನ್ನು ಕರೆದುಕೊಂಡು ಹೋಗಿ ದಾಖಲೆಯನ್ನು ಮಾಡಬೇಕು. ಹಾಗಾದರೆ ಈ RTI ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ದಿನಾಂಕಗಳನ್ನು ಹೇಳ್ತೀನಿ. ಅಂದರೆ ನಿಮಗೆ ಯಾವ ದಿನಾಂಕದಲ್ಲಿ ಅರ್ಜಿಯನ್ನು ಆಲ್ರೆಡಿ ಕರೆದಿದ್ದಾರೆ, ಯಾವ ದಿನಾಂಕ ಕೊನೆಯ ದಿನಾಂಕ ಆಗಿರ್ಬೋದು, ಲಾಟ್ರಿ ದಿನಾಂಕ ಆಗಿರ್ಬೋದು, ಕೆಲವೊಂದಿಷ್ಟು ದಿನಾಂಕಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸ್ವಲ್ಪ ನೋಟ್ ಮಾಡಿಕೊಂಡ್ರೆ ನಿಮಗೂ ಕೂಡ ಉತ್ತಮ ಅಂತ ಹೇಳ್ಬೋದು. ಹಾಗಾದರೆ RTI ಅರ್ಜಿ ಸಲ್ಲಿಸಲಿಕ್ಕೆ ಪ್ರಮುಖವಾದಂಥ ದಿನಾಂಕಗಳಿಗೆ ಯಾವ್ಯಾವ ಅಂದರೆ ಶಾಲಾ ಶಿಕ್ಷಣ ಇಲಾಖೆಯಿಂದ 2025-26 ಸಾಲಿನ RTI ಪ್ರವೇಶ ಪ್ರಕ್ರಿಯೆಗಳಿಗೆ ದಿನಾಂಕಗಳನ್ನು ಕೊಟ್ಟಿರ್ತಾರೆ. ಈ ವರ್ಷ ಅರ್ಜಿಯನ್ನು ಪ್ರಾರಂಭವಾಗಿದ್ದು ಆಲ್ರೆಡಿ ಆಗೈತಿ 5 ಏಪ್ರಿಲ್ 2025. ಕೊನೆಯ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 12 ಮೇ 2025. ಅಂದರೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ 5ನೇ ತಾರೀಕಿನಿಂದ. ನೀವು ಈ ಮೇ 12ವರೆಗಾಗಿ ನೀವು ಇಷ್ಟು ದಿನಗಳಲ್ಲಿ ನೀವು ಇಷ್ಟೆಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಲಾಟ್ರಿ ಮೂಲಕ ಸೀಟ್ ಹಂಚಿಕೆ ದಿನಾಂಕ ಮೇ 17, 2025. ಅರ್ಹ ವಿದ್ಯಾರ್ಥಿಗಳಿಗೆ ಪಟ್ಟಿ ಬಿಡುಗಡೆ ಮಾಡ್ತಕ್ಕಂಥ ದಿನಾಂಕ 21 ಮೇ 2025. ಶಾಲೆಗಳಿಗೆ ದಾಖಲಾತಿ ಮಾಡಿಸಿಕೊಳ್ಳಿಕ್ಕೆ ಕೊನೆಯ ದಿನಾಂಕ 31 ಮೇ 2025. ಇದನ್ನು ಸ್ವಲ್ಪ ನೋಟ್ ಮಾಡಿ ಇಟ್ಕೊಳ್ಳಿ. ಇಷ್ಟು ದಿನಾಂಕ ನೀವೆಲ್ಲಾದರೂ ಬರೆದಿಟ್ಕೊಂಡ್ರೆ ತುಂಬ ಒಳ್ಳೆಯದು, ನೆನಪಿಟ್ಕೊಂಡ್ರೆ ಅತ್ಯುತ್ತಮ ಅಂತ ಹೇಳ್ಬೋದು. ಈ ಒಂದು RTI ಸೀಟ್ಗಳಿಗೆ ಆರ್ಥಿಕವಾಗಿ ದುರ್ಬಲ ವರ್ಗದ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ದೊರಕುವ ಒಂದು ಮಹತ್ವವಾದಂಥ ಅವಕಾಶವಿದೆ. ಪೋಷಕರು ತಮ್ಮ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಈ ಅವಕಾಶವನ್ನು ಸದುಪಯೋಗ ಮಾಡಿಸಿಕೊಳ್ಳಬೇಕು. ಹಾಗೂ ಈ ವಿಡಿಯೋ ಏನು ನೋಡ್ತಾ ಇದ್ದೀರಿ ಪ್ಲೀಸ್ ಸಾಕಷ್ಟು ಜನರಿಗೆ ನೀವು ಕಳಿಸಿ, ಅಕ್ಕಪಕ್ಕದ ಜನರಿಗೆ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ, ವಾಟ್ಸಪ್ ಗ್ರೂಪ್ಗಳಿಗೆ ನೀವು ಶೇರ್ ಮಾಡಿ. ಯಾಕಂದರೆ ಈ ಒಂದು ಅತ್ಯುತ್ತಮವಾದಂಥ ಮಾಹಿತಿ ಎಲ್ಲರೂ ಪಡೆದುಕೊಳ್ಳಿ, ಅಥವಾ ಈ ಒಂದು ಅವಕಾಶ ಏನು RTIಗೆ ಸಂಬಂಧಪಟ್ಟಂಗೆ ಅವಕಾಶ ಇದೆ ಎಲ್ಲರೂ ಕೂಡ ಪಡೆದುಕೊಳ್ಳಿ. ಕೊಟ್ಟಿರ್ತಕ್ಕಂಥ ಅಧಿಕೃತ ದಿನಾಂಕವನ್ನು ಅನುಗುಣವಾಗಿ ಅಗತ್ಯ ದಾಖಲಾತಿಗಳೊಂದಿಗೆ ಅರ್ಜಿ ಸಲ್ಲಿಸುವ ಮೂಲಕ ಅವಕಾಶವನ್ನು ಮಿಸ್ ಮಾಡದೆ ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತೇನೆ. ಇದಾಗಿತ್ತು RTIಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಕೊಟ್ಟಿರ್ತೇನೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ವಿಚಾರ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಿಂದ ನಿಮಗೇನಾದರೂ ತೊಂದರೆ ಆದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ. ನನ್ನ ಬಿಡುವಿನ ಸಮಯದಲ್ಲಿ ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥ ಒಂದು ಟೈಮನ್ನು ತೆಗೆದುಕೊಂಡು ನಿಮಗೆ ಉತ್ತರವನ್ನು ಕೊಡ್ತೀನಿ ನನ್ನ ಬಿಡುವಿನ ಸಮಯದಲ್ಲಿ. ಸೊ ಇದೇ ರೀತಿ ಉಪಯುಕ್ತವಾದಂಥ ಮಾಹಿತಿ ನಿಮಗೆ ಬೇಕಂದರೆ ಪ್ಲೀಸ್ ಸಂಪತ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಿಂದ ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ. ಬೆಲ್ ಐಕಾನ್ ಒತ್ತೋದ್ರಿಂದ ಪ್ರತಿಯೊಂದು ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ, ನಿಮ್ಮ ನೋಟಿಫಿಕೇಷನ್ ಬಂದೇ ಬರುತ್ತೆ. ನೀವು ಕೂಡ ಅದೇ ಟೈಮಲ್ಲಿ ಕೂಡ ನನ್ನ ವಿಡಿಯೋಸ್ನ ನೋಡ್ಬೋದು. ಸೊ ಇಂಥ ಒಂದು ಉಪಯುಕ್ತವಾದಂಥ ಮಾಹಿತಿಯನ್ನು RTIಗೆ ಸಂಬಂಧಪಟ್ಟಿದೆ. ನೀವು ಸಾಕಷ್ಟು ಜನರಿಗೆ ಈ ವಿಡಿಯೋಸ್ನ ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಅವರ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಇದು ಲಾಭ ಆಗಲಿ ಅಂತ ಹೇಳ್ತಾ ಇಂಥ ಒಂದು ಉಪಯುಕ್ತ ಇಂಪಾರ್ಟೆಂಟ್ ಆದಂತಹ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.